ಏನತ್ಯಮ್ಮ ಒಂದು ಸುದ್ದಿ ಕೇಳಿದೆ, ನಿಜನಾ? ದಿನಕ್ಕೆ 28 ಸುದ್ದಿ ಕೇಳ್ತೀನಿ. ಯಾವ್ದೇನೋ ಹ್ಯಾಕ್ ಗೊತ್ತಾಗ್ಬೇಕು? ಇದೇನಿದು ಮಾತಿನ ವರ್ಷನೇ ಬದಲಾಗಿದೆ. ನನ್ನ ಜಾನನ ಅನ್ನಪೂರ್ಣನವರು ತಮ್ಮ ಕಂಪನಿಗೆ MD ಮಾಡಿದಾರಂತೆ. ಹೌದು, ಅದಕ್ಕೇನೀಗ? ಇಷ್ಟು ದೊಡ್ಡ ಡೆವಲಪ್ಮೆಂಟ್ ಆಗಿದೆ, ನನಗೊಂದು ಮಾತು ತಿಳಿಸ್ಬೇಕು ಅಂತ ಗೊತ್ತಾಗ್ಲಿಲ್ವ ನಿಮಗೆ? ನನ್ ಮಗಳು MD ಆದ್ರೆ ನಿಮ್ಗೆ ಯಾಕ್ರಿ ತಿಳಿಸ್ಬೇಕು? ಇಷ್ಟು ದಿನ ನಿಮ್ ಜಾನು ಅಂತಿದ್ದವರು ಈಗ ನನ್ನ ಮಗಳು ಅಂತಿದ್ದೀರಿ. ನಿನ್ನ ಮಗಳು MD ಆದ ತಕ್ಷಣ ನಿನಗೆ ಕೋಡ್ ಬಂದ್ಬಿಡ್ತಾ? ಯಾಕೋ ತುಂಬಾ ಚಿಗುರ್ಕೊಂಡ್ಬಿಟ್ಟಿದ್ರಿ ಅನ್ಸುತ್ತೆ. ಸ್ವಾಮಿ, ಚಿಗುರು ಇಲ್ಲ, ಮೊಗ್ಗು ಇಲ್ಲ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಪ್ರಾಕ್ಟಿಕಲ್ ಮಣ್ಣು? ನನ್ನ ಮುಂದೆ ಮೀಯಾವ್ ಅಂತಿದ್ದಾರೆ, ಈಗ ಬಾಲ ಬೀಳ್ತಾ ಇದ್ದೀರಾ? ಇಷ್ಟು ದಿನ ನಿಮ್ಮಿಂದ ನಾವು, ನಮ್ಮಿಂದ ನೀವು ಅನ್ನೋ ಪರಿಸ್ಥಿತಿ ಇತ್ತು. ನಾವು ಜಾನ್ವಿನ ನಿಮ್ಗೆ ಒಪ್ಪಿಸೋದು, ನೀವು ಅನ್ನಪೂರ್ಣಮ್ಮನವರ ಆಸ್ತಿನ ನಿಮ್ಗೆ ಕೊಡ್ಸೋದು, ಇದು ನಮ್ಮ ಮಧ್ಯೆ ನಡೆದ ಡೀಲು, ಹೌದು ತಾನೆ? ಆದ್ರೆ ನಾವೆಷ್ಟೇ ತಿಪ್ಪುರ್ಲಾಗ ಹಾಕಿದ್ರು ಜಾನ್ವಿ ನಿಮ್ ಕಡೆ ತಿರುಗು ನೋಡ್ತಿಲ್ವೇ? ಆ ಕಾರಣಕ್ಕೆ ಕಣ್ ಕೇಳ್ತೀನಿ, ಕಾಲ್ ಮುರಿತೀನಿ ಅಂತ ಪಾಪ ನೀವು ಬ್ಲಾಕ್ ಮೇಲ್ ಮಾಡಿದ್ರಿ. ಏನ್ ಪ್ರಯೋಜನ? ನಮ್ದು ಜೀವನ ಸ್ವಾಮಿ, ದುಡ್ಡಿನ ಆಸೆ ನಿಮ್ಮನ್ನು ಸಹಿಸ್ಕೊಂಡು ಇನ್ನು ಮುಂದೆ ನಿಮ್ಮ ಅವಶ್ಯಕತೆ ನಮಗಿಲ್ಲ. ಜಾಹ್ನವಿಗೆ ಡೈವರ್ಸ್ ಕೊಡಿಸಿ ನಿಮ್ ಜೊತೆ ಮದುವೆ ಮಾಡಿದಿದ್ರೆ ಅನ್ನಪೂರ್ಣಮ್ಮನವ್ರ ಆಸ್ತಿಯಲ್ಲಿ ಅರ್ಧ ಪಾಲ್ ಮಾತ್ರ ದಕ್ಕಿರೋದು. ಈಗ ಜಾಹ್ನವಿನೇ ಕಂಪನಿ MD ಆಗಿರೋದ್ರಿಂದ ಡೈವರ್ಸ್ ಕೊಡಿಸ್ದೇನೆ ಪೂರ್ತಿ ಆಸ್ತಿ ನಾವು ಹೊಡ್ಕೋಬಹುದು. ಅವಳಿಗೆ ಅವಳ ಗಂಡ ಶ್ರೀನಿಧಿ ಖುಷಿ ಇರುತ್ತೆ, ನಮಗೂ ಪೂರ್ತಿ ಆಸ್ತಿ ಖುಷಿ ಇರುತ್ತೆ. ನಿಮ್ ಸಾಹಸ ಸಾಕು ಸ್ವಾಮಿ. ಶ್ರೀನಿಧಿನ್ ಪಡ್ಕೊಳ್ಳಕ್ಕೆ ಜಾನ್ವಿಗೆ ನಾವೇ ಸಹಾಯ ಮಾಡ್ಬೇಕು ಅಂತಿದ್ದೀವಿ. ನೀವು ಈ ತರ ಚಿಕ್ಕ ಹುಡುಗಿರ ಬಗ್ಗೆ ಆಸೆ ಬಿಟ್ಟು ನಿಮ್ಮ ಏಜಿಗೆ ತಕ್ಕ ಯಾವ್ದಾರ ಆಂಟಿ ಹುಡ್ಕೊಳ್ಳಿ. ಅವ್ರಿಗೂ ಜೀವನ ಕೊಟ್ಟಾಗತ್ತೆ, ಬೇರೆಯವರು ನೆಮ್ಮದಿಯಾಗಿ ಇರ್ತಾರೆ. ಕೊನೆಗೂ ತೋರಿಸ್ಬಿಟ್ರಲ್ಲ ನಿಮ್ಮ ಅಸಲಿ ಬುದ್ಧಿನ. ನಿಮ್ಮ ಸಹಾಯದಿಂದ ಜಾನ್ನ ಪಡ್ಕೋಬಹುದು ಅಂತ ಪ್ರಯತ್ನ ಪಟ್ಟೆ, ಆದರೆ ಈಗ ಗೇಮಿಂದ ನೀವೇ ಬ್ಯಾಕ್ಔಟ್ ಆಗ್ತಾ ಇದ್ದೀರಾ. ಇನ್ನು ನಾನೊಬ್ಬನೇ ಯಾವ ದಾರಿಲಿ ಹೋದ್ರು ಜಾನು ಸಿಗೋದು ನನಗೆ ಡೌಟೇ. ಪರವಾಗಿಲ್ಲ ಬಿಡಿ, ಏನು ಮಾಡೋಕ್ಕಾಗುತ್ತೆ. ನನ್ನ ಹಣೆ ಬರದಲ್ಲಿ ಜಾನನ್ ಪಡ್ಕೊಳ್ಳೋ ಯೋಗ ಇಲ್ಲ ಅನ್ಸುತ್ತೆ. ಇನ್ಯಾವತ್ತು ನಿಮ್ಮ ಕಣ್ಣು ಕಾಣಿಸ್ಕೊಡಲ್ಲ. ಬರ್ತೀನಿ, ಸಾರಿ, ಹೊರಡ್ತೀನಿ. ರೀ ಚೆನ್ನಕೇಶ್ವ, ನಿಮ್ಮ ಏರಿಯಾ ಪೊಲೀಸ್ ಸ್ಟೇಷನ್ಗೆ ಯಾವ ಕಡೆ ಹೋಗ್ಬೇಕು? ಪೊಲೀಸ್ ಸ್ಟೇಷನಾ? ಯಾಕೆ? ಯಾಕೂ ಇಲ್ಲ, ನನ್ನ ಹತ್ರ ಒಂದು ವಿಡಿಯೋ ಇದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಅದನ್ನು ಪೊಲೀಸ್ನವ್ರು ಕೊಡೋಣ ಅಂತ. ವಿಡಿಯೋನಾ? ಹೌದು ಅತ್ಯಮ್ಮ. ಓ ಸಾರಿ ಸುನಂದ ಮೇಡಮ್, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ನೋಡ್ತೀರಾ? ನೋಡಿ, ಎಂಜಾಯ್ ಮಾಡಿ.